ಬೆಳಗಿನ ಬೆಳಕು. ಅರಣ್ಯಕಾಂಡ ಅಧ್ಯಾಯ 4. ಲೇವಿಯರ ಕರ್ತವ್ಯಗಳು 2. ಅರಣ್ಯಕಾಂಡ 4ನೇ ಅಧ್ಯಾಯದಲ್ಲಿ ವಿವರಿಸಲಾದ ಕೆಲಸವು ಪವಿತ್ರವಾದುದು, ಅಪಾಯಕಾರಿಯಾದುದು ಮತ್ತು ನಿಖರವಾದುದು. ಅದಕ್ಕಾಗಿಯೇ ಯೆಹೋವನು ಅದರ ಸುತ್ತಲೂ ಬಲವಾದ ಮಿತಿಗಳನ್ನು ಅಂದರೆ ಎಲ್ಲೆ ಹಾಕಿದನು. ಆದರೆ ಆತನು ಅದರೊಳಗೆ ಒಂದು ಶಕ್ತಿಯುತವಾದ ಕೃಪೆಯನ್ನು ಇರಿಸಿದ್ದಾನೆ. ಆತನು ಯುವಕರನ್ನು ನೇರವಾಗಿ ಅತ್ಯಂತ ಅಪಾಯಕಾರಿ ಕರ್ತವ್ಯಕ್ಕೆ ತಳ್ಳಲಿಲ್ಲ. ಆತನು ಭಾರವನ್ನು ಹೊರುವ ಮೊದಲು, ತರಬೇತಿ ಮತ್ತು ಪೂರ್ಣ ಜವಾಬ್ದಾರಿಯನ್ನು ಪಡೆಯುವ ಮೊದಲು ಪರಿಪಕ್ವತೆಯ ಮಾದರಿಯನ್ನು ರೂಪಿಸಿದನು. ಅರಣ್ಯಕಾಂಡ 4 ಸಕ್ರಿಯ ಸೇವೆ ವಯಸ್ಸನ್ನು ಪದೇ ಪದೇ ಪುನರಾವರ್ತಿಸುತ್ತದೆ. ಕೆಹಾತ್, ಗೆರ್ಷೋನ್ ಮತ್ತು ಮೆರಾರಿಯವರಿಗಾಗಿ ಯೆಹೋವನು ಹೇಳುವುದೇನೆಂದರೆ, ಗುಡಾರದಲ್ಲಿ ಕೆಲಸ ಮಾಡಲು ಸೇವೆಗೆ ಸೇರುವವರ ಲೆಕ್ಕವು 30 ವರ್ಷದಿಂದ 50 ವರ್ಷದವರೆಗೆ ಇರಬೇಕು. ಅರಣ್ಯಕಾಂಡ 4:3-23-30. ಪ್ರಯಾಣದ ಸಮಯದಲ್ಲಿ ಹೊರೆಗಳನ್ನು ಹೊರುವುದು ಈ ವಯಸ್ಸಿನ ಮಿತಿಯಾಗಿದೆ. ಇದು ಕೇವಲ ಆಲಯಕ್ಕೆ ಹೋಗಿ ಬರುವುದಲ್ಲ, ಇದು ಸಾರಿಗೆಯ ಕರ್ತವ್ಯ, ಇದು ದೊಡ್ಡ ಜವಾಬ್ದಾರಿ. ಆದರೆ ಅರಣ್ಯಕಾಂಡ 8 ಮತ್ತೊಂದು ಹಂತವನ್ನು ತೋರಿಸುತ್ತದೆ. ಲೇವಿಯರು 25 ವರ್ಷದಿಂದ ಕೆಲಸಕ್ಕೆ ಬರಲು ಪ್ರಾರಂಭಿಸುತ್ತಾರೆ ಮತ್ತು 50 ವರ್ಷದ ನಂತರ ಅವರು ಕಠಿಣ ಶ್ರಮದಿಂದ ಹಿಂದೆ ಸರಿದು ತಮ್ಮ ಸಹೋದರರಿಗೆ ಸಹಾಯ ಮಾಡುತ್ತಾರೆ ಎಂದು ಅದು ಹೇಳುತ್ತದೆ. ಅರಣ್ಯಕಾಂಡ 8:24-26. ಈ ವಚನಗಳನ್ನು ಒಟ್ಟಿಗೆ ಇಟ್ಟು ನೋಡಿದಾಗ ಒಂದು ಮಾದರಿ ಸ್ಪಷ್ಟವಾಗುತ್ತದೆ. 25 ವರ್ಷ ಎಂಬುದು ಕಲಿಕೆ ಮತ್ತು ಪಾಲ್ಗೊಳ್ಳುವಿಕೆಯ ಆರಂಭ ಮತ್ತು 30 ವರ್ಷ ಎಂಬುದು ಪೂರ್ಣ ಸಕ್ರಿಯ ಸೇವೆಯ ಆರಂಭ. ಅರಣ್ಯಕಾಂಡ 4ರ ಕೆಲಸವು ತರಬೇತಿ ಪಡೆಯದ ಕೈಗಳಿಗೆ ಅತಿಯಾದ ಪವಿತ್ರ ಮತ್ತು ಅಪಾಯಕಾರಿಯಾಗಿತ್ತು. ಈ ಪವಿತ್ರ ಕಾರ್ಯಕ್ಕೆ 5 ವರ್ಷಗಳ ಸಿದ್ಧತೆಯು ಸೂಕ್ತವಾಗಿದೆ. ಈ ಮಾದರಿಯು ಕೇವಲ ಉಪಯುಕ್ತವಾದುದಲ್ಲ, ಇದೊಂದು ಆತ್ಮಿಕ ತತ್ವವಾಗಿದೆ. ದೇವರು ಸಿದ್ಧತೆಯನ್ನು ಕೇವಲ ಉತ್ಸಾಹದಿಂದ ಅಳೆಯುವುದಿಲ್ಲ, ಆತನು ಸಿದ್ಧತೆಯನ್ನು ರೂಪಾಂತರದ ಮೂಲಕ ಅಳೆಯುತ್ತಾನೆ. ಅನೇಕ ಜನರು ಪರಿಪಕ್ವತೆ ಬರುವ ಮೊದಲು ಜವಾಬ್ದಾರಿಯನ್ನು ಬಯಸುತ್ತಾರೆ, ತರಬೇತಿಯ ಮೊದಲೇ ಸೇವೆಯನ್ನು ಮಾಡಬೇಕೆಂದು ಬಯಸುತ್ತಾರೆ. ಆದರೆ ದೇವರು ನಿಧಾನವಾಗಿ ಮತ್ತು ಸುರಕ್ಷಿತವಾಗಿ ನಿರ್ಮಿಸುತ್ತಾನೆ. ಆತನು ಕೈಗಳಿಗೆ, ಹೃದಯಕ್ಕೆ, ಸಮಯ ಪ್ರಜ್ಞೆಗೆ ಮತ್ತು ಭಕ್ತಿಗೆ ತರಬೇತಿ ನೀಡುತ್ತಾನೆ. ಪಾಪರಹಿತನಾಗಿದ್ದರೂ ಯೇಸು ಕೂಡ ಸುಮಾರು 30 ವರ್ಷ ತುಂಬುವವರೆಗೆ ತನ್ನ ಸಾರ್ವಜನಿಕ ಸೇವೆಯನ್ನು ಪ್ರಾರಂಭಿಸಲಿಲ್ಲ. ಲೂಕ 3:23. ಯೋಸೇಫನು ಫರೋಹನ ಮುಂದೆ ನಿಂತಾಗ ಆತನಿಗೆ 30 ವರ್ಷ. ಆದಿಕಾಂಡ 41-46. ದಾವೀದನು 30ನೇ ವಯಸ್ಸಿನಲ್ಲಿ ರಾಜನಾದನು. 2 ಸಾಮುವೇಲ 5:4. ನ್ಯಾಯ ಪ್ರಮಾಣದಲ್ಲಿ 30 ಎಂಬುದು ಹೆಚ್ಚಾಗಿ ಪೂರ್ಣ ಜವಾಬ್ದಾರಿಯ ಕಾಲವನ್ನು ಸೂಚಿಸುತ್ತದೆ. ಅಂದರೆ ಒಬ್ಬ ವ್ಯಕ್ತಿಯು ಇತರರಿಗಾಗಿ ಭಾರವನ್ನು ಹೊರಲು ಸಿದ್ಧವಿರುವ ಸಮಯ. ನಂತರ 50 ವರ್ಷ ಬರುತ್ತದೆ. ಇದು ಕಠಿಣ ಸೇವೆಯ ಮುಕ್ತಾಯ. 50ರ ನಂತರ ಲೇವಿಯರು ಕಠಿಣ ಶ್ರಮದ ಕೆಲಸ ಮಾಡುವುದಿಲ್ಲ, ಆದರೆ ಕಾವಲು ಕಾಯುವ ಮತ್ತು ಸಹಾಯ ಮಾಡುವ ಮೂಲಕ ಸೇವೆ ಸಲ್ಲಿಸುತ್ತಾರೆ ಎಂದು ಅರಣ್ಯಕಾಂಡ 8 ಹೇಳುತ್ತದೆ. ಅರಣ್ಯಕಾಂಡ 8:25-26. ದೇವರು ಕಾಲಘಟ್ಟಗಳನ್ನು ಗೌರವಿಸುತ್ತಾನೆ. ದೇವರು ತನ್ನ ಸೇವಕರು ಮುರಿದು ಬೀಳುವವರೆಗೆ ಅವರನ್ನು ಹಿಂಸಿಸುವುದಿಲ್ಲ. ಆತನು ಅವರನ್ನು ಹೊರುವುದರಿಂದ, ಕಾಯುವುದಕ್ಕೆ, ಕೆಲಸ ಮಾಡುವುದರಿಂದ, ಮಾರ್ಗದರ್ಶನ ನೀಡುವುದಕ್ಕೆ ಬದಲಾಯಿಸುತ್ತಾನೆ. ಇದು ಕೂಡ ಒಂದು ಕೃಪೆಯಾಗಿದೆ. ಈಗ ಈ ಸತ್ಯಗಳನ್ನು ನೂತನ ಸೃಷ್ಟಿಯಲ್ಲಿ ಅನ್ವಯಿಸೋಣ. ಹೊಸ ಒಡಂಬಡಿಕೆಯು ವಿಶ್ವಾಸಿಗಳನ್ನು ಪವಿತ್ರ ಯಾಜಕ ವರ್ಗವೆಂದು ಕರೆಯುತ್ತದೆ. ನೀವು ಆಯಲ್ಪಟ್ಟ ಜನಾಂಗವು, ರಾಜಕೀಯವಾದ ಯಾಜಕ ವರ್ಗವು, ಪವಿತ್ರ ಜನವೂ ಆಗಿದ್ದೀರಿ. 1 ಪೇತ್ರ 2:9. ನಾವು ಆತ್ಮಿಕ ಮಂದಿರವಾಗಿ ಕಟ್ಟಲ್ಪಡುತ್ತಿದ್ದೇವೆ. 1 ಪೇತ್ರ 2:5. ಲೇವಿಯರಂತೆ ನಾವು ಪವಿತ್ರ ವಿಷಯಗಳನ್ನು ಸಾಧಾರಣವಾಗಿ ನಿರ್ವಹಿಸಬಾರದು. ನಾವು ದೇವರ ವಾಕ್ಯವನ್ನು ನಿರ್ವಹಿಸುತ್ತೇವೆ. ನಾವು ಸುವಾರ್ತೆಯ ಸತ್ಯವನ್ನು, ಆರಾಧನೆಯನ್ನು, ಪ್ರಾರ್ಥನೆಯನ್ನು, ಯೇಸುವಿನ ಹೆಸರನ್ನು ಮತ್ತು ಭಕ್ತರ ಸಹಭಾಗಿತ್ವವನ್ನು ನಿರ್ವಹಿಸುತ್ತೇವೆ. ಇವು ಆತ್ಮಿಕವಾಗಿ ಪವಿತ್ರವಾದವುಗಳು ಮತ್ತು ದೇವರು ನಮ್ಮಿಂದ ಭಕ್ತಿಯನ್ನು ನಿರೀಕ್ಷಿಸುತ್ತಾನೆ. ಹೊಸ ಒಡಂಬಡಿಕೆಯು ಅರಣ್ಯಕಾಂಡ 4ರ ಎಚ್ಚರಿಕೆಯನ್ನೇ ಬೇರೆ ರೂಪದಲ್ಲಿ ನೀಡುತ್ತದೆ.
ಪ್ರಭುವಿನ ಮೇಜನ್ನು ಅಯೋಗ್ಯವಾಗಿ ನಿರ್ವಹಿಸಬಾರದು ಎಂದು ಪೌಲನು ಎಚ್ಚರಿಸುತ್ತಾನೆ. ಪವಿತ್ರ ವಸ್ತುಗಳನ್ನು ವಿವೇಚಿಸದ ಕಾರಣ ಕೆಲವರು ಬಲಹೀನರಾಗಿದ್ದಾರೆ, ಕಾಯಿಲೆ ಬಿದ್ದಿದ್ದಾರೆ ಮತ್ತು ಕೆಲವರು ಮರಣ ಹೊಂದಿದ್ದಾರೆ ಎಂದು ಆತನು ಹೇಳುತ್ತಾನೆ. 1 ಕೊರಿಂಥದವರಿಗೆ 11:27-30. ಜೀವವುಳ್ಳ ದೇವರ ಕೈಯಲ್ಲಿ ಬೀಳುವುದು ಭಯಂಕರವಾದುದು ಎಂದು ಇಬ್ರಿಯರಿಗೆ ಬರೆದ ಪತ್ರವು ಎಚ್ಚರಿಸುತ್ತದೆ. ಇಬ್ರಿಯ 10:29-31. ಇದು ನಮ್ಮ ಆನಂದವನ್ನು ಕಸಿದುಕೊಳ್ಳುವುದಿಲ್ಲ, ಬದಲಾಗಿ ಆ ಆನಂದವನ್ನು ರಕ್ಷಿಸುತ್ತದೆ. ಪವಿತ್ರತೆ ಎಂದರೆ ದೇವರು ನಮ್ಮನ್ನು ದೂರ ಇಡಲು ಪ್ರಯತ್ನಿಸುವುದಲ್ಲ. ಪವಿತ್ರತೆ ಎಂದರೆ ದೇವರು ತನ್ನ ಸನ್ನಿಧಿಯಲ್ಲಿ ನಮ್ಮನ್ನು ಜೀವಂತವಾಗಿರಿಸುವುದು. ಮತ್ತೊಮ್ಮೆ ಆ 3 ಕುಲಗಳನ್ನು ನೋಡಿ ಅವುಗಳ ಮುನ್ಸೂಚನೆ ಮತ್ತು ನೆರವೇರಿಕೆಗಳನ್ನು ಗಮನಿಸಿ. ಕೆಹಾತಿಯರು ಮಂಜೂಷ, ಮೇಜು, ದೀಪಸ್ತಂಭ ಮತ್ತು ಬಲಿಪೀಠಗಳನ್ನು ಹೊತ್ತರು. ಮುನ್ಸೂಚನೆಯಲ್ಲಿ ಇವು ಆರಾಧನೆಯ ಆಳವಾದ ಸತ್ಯಗಳನ್ನು ಚಿತ್ರಿಸುತ್ತವೆ. ನೆರವೇರಿಕೆಯಲ್ಲಿ ನೂತನ ಸೃಷ್ಟಿಯು ಕ್ರಿಸ್ತನ ಪವಿತ್ರ ಸತ್ಯಗಳನ್ನು ಹೊರುತ್ತವೆ. ಕ್ರಿಸ್ತನೇ ನಮ್ಮ ನಿಜವಾದ ರೊಟ್ಟಿ, ಯೋಹಾನ 6:35. ಕ್ರಿಸ್ತನೇ ನಮ್ಮ ಬೆಳಕು, ಯೋಹಾನ 8:12. ಕ್ರಿಸ್ತನು ನಮ್ಮ ಬಲಿಪೀಠ ಮತ್ತು ದಾರಿ, ಇಬ್ರಿಯ 13:10. ಗೆರ್ಷೋನಿಯರು ಪರದೆ ಮತ್ತು ಹೊದಿಕೆಗಳನ್ನು ಹೊತ್ತರು. ಮುನ್ಸೂಚನೆಯಲ್ಲಿ ಇವು ನಿವಾಸದ ಮಿತಿ ಮತ್ತು ಸೌಂದರ್ಯವನ್ನು ರೂಪಿಸಿದವು. ನೆರವೇರಿಕೆಯಲ್ಲಿ ಇದು ವಿಶ್ವಾಸಿಗಳು ಧರಿಸಬೇಕಾದ ಹೊದಿಕೆಗಳಾದ ಪ್ರೀತಿ, ಏಕತೆ, ಕೃಪೆ, ತಾಳ್ಮೆ ಮತ್ತು ನಮ್ರತೆಯ ಬಗ್ಗೆ ಮಾತನಾಡುತ್ತದೆ. ಕೊಲೊಸ್ಸೆಯವರಿಗೆ 3:12-14. ಗೆರ್ಷೋನಿಯರ ಕೆಲಸವು ಪವಿತ್ರತೆಯ ವಾತಾವರಣವನ್ನು ರಕ್ಷಿಸುವುದು ಮುಖ್ಯ ಎಂದು ಕಲಿಸುತ್ತದೆ. ಮೆರಾರಿಯವರು ಹಲಗೆಗಳು, ಕುಳಿಗಳು ಮತ್ತು ಕಂಬಗಳನ್ನು ಹೊತ್ತರು. ಮುನ್ಸೂಚನೆಯಲ್ಲಿ ಇದು ಸ್ಥಿರವಾಗಿದೆ. ನೆರವೇರಿಕೆಯಲ್ಲಿ ಇದು ಸಹನೆ, ಶಿಸ್ತು ಮತ್ತು ಶಿಲುಬೆಯನ್ನು ಹೊರುವ ಬಗ್ಗೆ ಮಾತನಾಡುತ್ತದೆ. ನೂತನ ಸೃಷ್ಟಿಯು ದಿನನಿತ್ಯ ಜೀವನದಲ್ಲಿ ವಿಧೇಯತೆಯ ರಚನೆಯನ್ನು ಹೊರಬೇಕು. ಲೂಕ 9:23. ಪೌಲನು ಹೇಳಿದನು, ಪ್ರಭುವಾದ ಯೇಸುವಿನ ಮರಣದ ಅವಸ್ಥೆಯನ್ನು ನಮ್ಮ ಶರೀರದಲ್ಲಿ ಸದಾ ಹೊತ್ತವರಾಗಿದ್ದೇವೆ. 2 ಕೊರಿಂಥದವರಿಗೆ 4:10. ಮೆರಾರಿಯವರು ನಮಗೆ ನೆನಪಿಸುವುದೇನೆಂದರೆ, ದೇವರ ಮನೆ ನಿಂತಿರುವುದು ಕೇವಲ ಭಾವನಾತ್ಮಕ ಕ್ಷಣಗಳಿಂದಲ್ಲ, ಬದಲಾಗಿ ತ್ಯಾಗದ ನಂಬಿಗಸ್ತಿಕೆಯಿಂದ. ಕೆಲವು ದಿನಗಳು ಕಹಿಯಾಗಿರಬಹುದು, ಕೆಲವು ಹೊರೆಗಳು ಭಾರವಾಗಿರಬಹುದು, ಆದರೆ ಆ ಹೊರೆಗಳು ಶಾಶ್ವತವಾಗಿ ಉಳಿಯುವ ಯಾವುದನ್ನೂ ಕಟ್ಟುವ ಭಾಗವಾಗಿದೆ. ಅವರು ಹೇಗೆ ಒತ್ತರು ಮತ್ತು ಅದರ ಆತ್ಮಿಕ ಅರ್ಥವೇನು ಎಂಬುದನ್ನು ಗಮನಿಸಿ. ಕೆಹಾತಿಯರು ಅತ್ಯಂತ ಪವಿತ್ರವಾದುದನ್ನು ಹೊರುವುದರಿಂದ ತಮ್ಮ ಹೆಗಲ ಮೇಲೆ ಹೊರೆಯ ಹತ್ತಿರವೇ ಇದ್ದು ಹೊರುತ್ತಿದ್ದರು. ಅರಣ್ಯಕಾಂಡ 7:9. ಗೆರ್ಷೋನಿಯರು ಮತ್ತು ಮೆರಾರಿಯರು ಗಾಡಿಗಳ ಮೇಲೆ ಹೊತ್ತರು, ಏಕೆಂದರೆ ಅವರ ಹೊರೆ ದೊಡ್ಡದಾಗಿತ್ತು. ಅರಣ್ಯಕಾಂಡ 2:7-8. ಆತ್ಮಿಕವಾಗಿ ಕೆಲವು ಜವಾಬ್ದಾರಿಗಳನ್ನು ಸಭೆಯ ಮೂಲಕ, ರಚನೆಯ ಮೂಲಕ ಅಥವಾ ಸಾಮೂಹಿಕವಾಗಿ ಹಂಚಿಕೊಳ್ಳಬಹುದು. ಆದರೆ ಕೆಲವು ಹೊರೆಗಳನ್ನು ಶಿಲುಬೆಯಂತೆ ಪ್ರತಿಯೊಬ್ಬರು ವೈಯಕ್ತಿಕವಾಗಿ ಹೃದಯದ ಹತ್ತಿರವೇ ಹೊತ್ತುಕೊಳ್ಳಬೇಕು. ಒಬ್ಬರ ವಿಧೇಯತೆಯನ್ನು ಇನ್ನೊಬ್ಬರ ಗಾಡಿಯಲ್ಲಿ ಅಥವಾ ಎತ್ತುಗಳಾಗಲಿ ಹೊರಲು ಸಾಧ್ಯವಿಲ್ಲ. ಪ್ರತಿಯೊಬ್ಬ ವಿಶ್ವಾಸಿಯು ಕ್ರಿಸ್ತನಿಗೆ ತನ್ನ ದಿನನಿತ್ಯದ ನಂಬಿಗಸ್ತಿಕೆಯನ್ನು ತಾನೇ ಹೊರಬೇಕು. ನಾವು ಏನನ್ನು ಮಾಡಬಾರದು ಎಂಬುದನ್ನು ಈ ಅಧ್ಯಾಯವು ಕಲಿಸುತ್ತದೆ. ಸಿದ್ಧತೆ ಇಲ್ಲದೆ ಪವಿತ್ರ ಕಾರ್ಯಗಳಲ್ಲಿ ಆತುರ ಪಡಬಾರದು. ಬಹಳ ಮಂದಿ ಬೋಧಕರಾಗಬೇಡಿ ಎಂದು ಶಾಸ್ತ್ರವು ಹೇಳುತ್ತದೆ, ಏಕೆಂದರೆ ತೀರ್ಪು ಕಟ್ಟುನಿಟ್ಟಾಗಿರುತ್ತದೆ. ಯಾಕೋಬ 3:11. ನಾವು ಸತ್ಯವನ್ನು ಗರ್ವದಿಂದ ನಿರ್ವಹಿಸಬಾರದು. ಪ್ರೀತಿ ಇಲ್ಲದ ಜ್ಞಾನವು ಬರೀ ಶಬ್ದವಾಗುತ್ತದೆ. 1 ಕೊರಿಂಥದವರಿಗೆ 13:1-2. ನಮ್ಮ ದೇವರು ದಹಿಸುವ ಅಗ್ನಿಯಾಗಿದ್ದಾನೆ, ಆದ್ದರಿಂದ ಭಯಭಕ್ತಿಯಿಂದ ಸೇವೆ ಸಲ್ಲಿಸಬೇಕು. ಇಬ್ರಿಯ 12:28-29. ಆದರೆ ಅರಣ್ಯಕಾಂಡ 4 ಬಹಳ ಪ್ರೋತ್ಸಾಹದಾಯಕವಾಗಿದೆ. ದೇವರು ಇಸ್ರಾಯೇಲನ್ನು ಗೊಂದಲದಲ್ಲಿ ಬಿಡಲಿಲ್ಲ. ಆತನು ಅವರಿಗೆ ನಿಖರವಾದ ಕ್ರಮವನ್ನು, ತರಬೇತಿಯನ್ನು ಮತ್ತು ಗಾಡಿಗಳಂತಹ ಸಹಾಯವನ್ನು ನೀಡಿದನು. ಆತನು ಎಲ್ಲವನ್ನೂ ಒಬ್ಬನೇ ಹೊರು ಎಂದು ಹೇಳಲಿಲ್ಲ. ಆತನು ಸೇವೆಯ ಒಂದು ಸಮುದಾಯವನ್ನು ನಿರ್ಮಿಸಿದನು. ದೇವರು ಎಂದಿಗೂ ಸಭೆಯಲ್ಲಿ ಇದನ್ನೇ ಮಾಡುತ್ತಿದ್ದಾನೆ. ಅಂತಿಮ ಪ್ರೋತ್ಸಾಹವೇನೆಂದರೆ, ದೇವರು ತನ್ನ ನಿವಾಸವನ್ನು ಹೊರಲು ಮನುಷ್ಯನ ಕೈಗಳನ್ನು ನಂಬಿದನು. ಅದುವೇ ದೊಡ್ಡ ಕೃಪೆ. ಆತನು ತನ್ನ ಗುಡಾರವನ್ನು ಆಕಾಶದಿಂದ ಬೆಂಕಿಯನ್ನು ಕಳುಹಿಸಿ ಸ್ಥಳಾಂತರಿಸಬಹುದಾಗಿತ್ತು. ಆದರೆ ಆತನು ತನ್ನ ಜನರನ್ನು ಆರಿಸಿಕೊಂಡನು, ಅವರನ್ನು ತರಬೇತಿಗೊಳಿಸಿದನು ಮತ್ತು ರಕ್ಷಿಸಿದನು. ನಾವು ಸಹ ಈಗ ಭೂಮಿಯ ಮೇಲೆ ತರಬೇತಿಯಲ್ಲಿದ್ದೇವೆ. ಪವಿತ್ರ ವಿಷಯಗಳನ್ನು ಸ್ವಚ್ಛ ಹೃದಯದಿಂದ
ಮತ್ತು ಸ್ಥಿರವಾದ ಕೈಗಳಿಂದ ನಿರ್ವಹಿಸುವುದನ್ನು ಕಲಿಯುತ್ತಿದ್ದೇವೆ. ಪ್ರಕಟಣೆ ಗ್ರಂಥವು ಕೊನೆಯನ್ನು ತೋರಿಸುತ್ತದೆ. ಸಹಿಸಿಕೊಳ್ಳುವರು, ದೇವರು ಮತ್ತು ಕ್ರಿಸ್ತನ ಯಾಜಕರಾಗಿ ಸೇವೆ ಸಲ್ಲಿಸುವವರು ಮತ್ತು ಆತನೊಂದಿಗೆ ಆಳುವರು. ಪ್ರಕಟಣೆ 20:6. ಈ ತರಬೇತಿ ವ್ಯರ್ಥವಲ್ಲ. ಆದ್ದರಿಂದ ಈ ಸಂದೇಶವು ಪವಿತ್ರ ರೀತಿಯಲ್ಲಿ ನಮ್ಮ ಹೃದಯವನ್ನು ನಾಟಲಿ. ಅಸಡ್ಡೆಯ ಕೈಗಳು ಮಂಜೂಷವನ್ನು ಮುಟ್ಟಲು ಸಾಧ್ಯವಿಲ್ಲದಿದ್ದರೆ ಅಸಡ್ಡೆಯ ಹೃದಯಗಳು ಕ್ರಿಸ್ತನನ್ನು ಹಗುರವಾಗಿ ಕಾಣಲು ಸಾಧ್ಯವಿಲ್ಲ. ಮುನ್ಸೂಚನೆಯಲ್ಲಿ ಒಂದು ತಪ್ಪು ಮರಣವನ್ನು ತರುತ್ತಿದ್ದರೆ ನೆರವೇರಿಕೆಯಲ್ಲಿ ಉದ್ದೇಶಪೂರ್ವಕ ಪಾಪ ಮತ್ತು ಸಾಧಾರಣ ಪವಿತ್ರತೆಯನ್ನು ಗಂಭೀರವಾಗಿ ಪರಿಗಣಿಸಬೇಕು. ನೂತನ ಸೃಷ್ಟಿಯ ಜೀವನವು ಕೇವಲ ಒಂದು ವೇಷವಲ್ಲ, ಅದು ಯಾಜಕ ಸೇವೆ, ಅದು ಪವಿತ್ರ ನಿರ್ವಹಣೆ. ಇದು ಯಾಜಕ ಶ್ರೇಷ್ಠನ ಅಡಿಯಲಿದೆ. ನಂಬಿಗಸ್ತಿಕೆ ಇದು ಪ್ರೀತಿಯಿಂದ ಪರದೆಗಳನ್ನು ಕಾಯುವುದು, ಸತ್ಯದಿಂದ ಪವಿತ್ರ ಪೀಠೋಪಕರಣಗಳನ್ನು ಹೊರುವುದು ಮತ್ತು ಸಹನೆಯಿಂದ ಹಲಗೆಗಳನ್ನು ಹಿಡಿದಿಡುವುದು. ಆದರೂ ಇದು ಒಂದು ನಿರೀಕ್ಷೆಯಾಗಿದೆ, ಏಕೆಂದರೆ ಪವಿತ್ರತೆಯನ್ನು ಆಜ್ಞಾಪಿಸುವ ಅದೇ ದೇವರು ಹೊದಿಕೆಯನ್ನು ಒದಗಿಸುತ್ತಾನೆ. ಅರಣ್ಯಕಾಂಡ 4 ಯಾಜಕನು ಮೊದಲು ಹೋದನು. ಹೊಸ ಒಡಂಬಡಿಕೆಯಲ್ಲಿ ಕ್ರಿಸ್ತನು ಮೊದಲು ಹೋಗಿದ್ದಾನೆ. ನಮ್ಮ ಸ್ವಂತ ಪರಿಪೂರ್ಣತೆಯಿಂದ ನಾವು ದೇವರ ಹತ್ತಿರ ನಿಂತಿಲ್ಲ, ಬದಲಾಗಿ ಆತನ ಪರಿಪೂರ್ಣ ಮಧ್ಯಸ್ಥಿಕೆಯಿಂದ ನಿಂತಿದ್ದೇವೆ. ನಾವು ಏಕಾಂಗಿಯಾಗಿ ಬರುತ್ತಿಲ್ಲ, ಏಕೆಂದರೆ ಪವಿತ್ರಾತ್ಮನು ನಮ್ಮನ್ನು ಒಳಗಿನಿಂದ ಬಲಪಡಿಸುತ್ತಾನೆ. ಎಫೆಸದವರಿಗೆ 3:16. ಅರಣ್ಯದ ಹಾದಿ ಮುಗಿದು ರಾಜ್ಯವು ಪ್ರಕಟವಾಗುವವರೆಗೆ ಯೆಹೋವನು ನಮ್ಮನ್ನು ಭಕ್ತಿ, ಪ್ರೀತಿ, ವಿಧೇಯತೆ ಮತ್ತು ಆನಂದದಿಂದ ಆತನ ನಿವಾಸವನ್ನು ಹೊರುವ ನಿಜವಾದ ಸೇವಕರನ್ನಾಗಿ ರೂಪಿಸಲಿ. ಪ್ರಾರ್ಥನೆ. ತಂದೆಯಾದ ಯೆಹೋವನೇ, ನೀನು ನೇಮಿಸುವ ಕಾಲಘಟ್ಟಗಳಿಗಾಗಿ ವಂದನೆಗಳು. ಜವಾಬ್ದಾರಿಯ ಮೊದಲು ತರಬೇತಿ, ಹೊರೆಯ ಮೊದಲು ಸಿದ್ಧತೆ ಮತ್ತು ಫಲ ನೀಡುವ ಮೊದಲು ಬೆಳವಣಿಗೆಯನ್ನು ನೀಡಿದ್ದಕ್ಕಾಗಿ ಸ್ತೋತ್ರ. ಯಾರೂ ನೋಡದ ಆ ಗುಪ್ತ ವರ್ಷಗಳಲ್ಲಿ ನಮ್ಮನ್ನು ಬಲಪಡಿಸು ಮತ್ತು ವಿಧೇಯತೆಗೆ ಬೆಲೆ ತೆರಬೇಕಾದ ಕಠಿಣ ವರ್ಷಗಳಲ್ಲಿ ನಮ್ಮನ್ನು ನಂಬಿಗಸ್ತರಾಗಿರಿಸು. ಪ್ರೀತಿಯ ಮೃದು ಕೆಲಸವನ್ನು, ಸತ್ಯದ ಪವಿತ್ರ ಕೆಲಸವನ್ನು ಮತ್ತು ಸಹನೆಯ ಕಠಿಣ ಕೆಲಸವನ್ನು ಕಹಿ ಅಥವಾ ದೂರವಿಲ್ಲದೆ ಮಾಡಲು ನಮಗೆ ಸಹಾಯ ಮಾಡು. ಕೊನೆಯ ಉಸಿರಿನಿರುವವರೆಗೂ ನಮ್ಮನ್ನು ಸ್ಥಿರವಾಗಿರಿಸು ಮತ್ತು ಯೇಸು ಕ್ರಿಸ್ತನ ಅಡಿಯಲ್ಲಿ ನಮ್ಮನ್ನು ನಿಜವಾದ ಯಾಜಕರನ್ನಾಗಿ ರೂಪಿಸು. ಆಮೆನ್.